ಒಂದೆಡೆ ಮೂಡಾ ಹಗರಣವನ್ನ ಇಟ್ಟುಕೊಂಡು ಬಿಜೆಪಿ ಜೆಡಿಎಸ್ ನಾಯಕರು ಪಾದಯಾತ್ರೆಯನ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಇದರ ಬೆನ್ನಲ್ಲೇ ಬಿಜೆಪಿ ಕಾಲದಲ್ಲಿ ಆಗಿರ್ತಕ್ಕಂಥ ಭ್ರಷ್ಟಾಚಾರ ಅಂತ ಆರೋಪ ಏನಿದೆ ಅದನ್ನ ಇಟ್ಟುಕೊಂಡು ಈಗ ಪ್ಲೇಯನ್ನ ತನ್ನ ಗೇಮ್ ಅನ್ನ ಆಡೋದಕ್ಕೆ ಕಾಂಗ್ರೆಸ್ ಸರ್ಕಾರ ಮುಂದಾಗ್ತಾ ಇದೆಯಾ? ಇಂಥದ್ದೊಂದು ಪ್ರಶ್ನೆ ಮೂಡ್ತಾ ಇದೆ. ಯಾಕಂದ್ರೆ ಮುಡಾ ಹಗರಣ ಕೆದಕಿದಂಥ ಬಿಜೆಪಿಗೆ ಬಿಗ್ ಶಾಕ್ ಅನ್ನ ಕೊಡೋದಕ್ಕೆ ಮುಂದಾಗ್ತಾ ಇದೆ ಕಾಂಗ್ರೆಸ್ ಸರ್ಕಾರ. ಬಿಜೆಪಿ ಕಾಲದ ಹಗರಣಗಳನ್ನ ಕೆದಕೋದಕ್ಕೆ ಮುಂದಾಗ್ತಾ ಇದೆ ಕಾಂಗ್ರೆಸ್ ಸರ್ಕಾರ. ಅದರಲ್ಲೂ ಪ್ರಮುಖವಾಗಿ ಚುರುಕಾಗ್ತಾ ಇದೆ ಪರಶುರಾಮ ಥೀಮ್ ಪಾರ್ಕ್ ಹಗರಣದ ತನಿಖೆ. ವಿಪಕ್ಷದಲ್ಲಿ ಇದ್ದಂತ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರು ಆರೋಪವನ್ನ ಮಾಡ್ತಾ ಇದ್ರು ಇದರ ಬಗ್ಗೆ. ಕಾರ್ಕಳದಲ್ಲಿರ್ತಕ್ಕಂಥ ಪರಶುರಾಮ ಥೀಮ್ ಪಾರ್ಕ್, ಶಾಸಕ ಸುನೀಲ್ ಕುಮಾರ್ ಕ್ಷೇತ್ರದಲ್ಲಿರ್ತಕ್ಕಂಥ ಪಾರ್ಕ್ ಇದು. ಕಾರ್ಕಳ ಪೊಲೀಸರಿಂದ ಬೆಂಗಳೂರಿನಲ್ಲಿ ರೇಡ್ ಅನ್ನ ಮಾಡಲಾಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಪೊಲೀಸರನ್ನ ಬಳಸಿಕೊಳ್ಳಲಾಗ್ತಾ ಇದೆಯಾ ಒಂದು ಆಂಟಿ ಗೇಮ್ ಆಡೋದಕ್ಕೆ ಅಂತಕ್ಕಂಥ ಪ್ರಶ್ನೆ ಮೂಡಿಸ್ತಾ ಇರುವಂಥದ್ದು. ಕೆಂಗೇರಿಯ ಗೊಡೌನ್ನಲ್ಲಿ ಮಹಜರನ್ನ ಮಾಡಲಾಗ್ತಾ ಇದೆ. ಪರಶುರಾಮನ ಪ್ರತಿಮೆ ರೆಡಿಯಾಗಿದ್ದಂತಹ ಗೊಡೌನ್ ಇದು. ಕಳಪೆ ಪ್ರತಿಮೆ ಮಾಡಿದಂಥ ಆರೋಪದಲ್ಲಿ ತನಿಖೆಯನ್ನ ಮಾಡಲಾಗ್ತಾ ಇದೆ. ಬೆಂಗಳೂರಿನ ಕೆಂಗೇರಿ ಗೋಡನ್ನಲ್ಲಿರ್ತಕ್ಕಂಥ ಇಲ್ಲಿ ಪ್ರತಿಮೆಯನ್ನ ಮಾಡಲಾಗಿತ್ತು ಅಂತ ಏನು ಹೇಳಲಾಗ್ತಾ ಇದೆ, ಆ ಒಂದು ಪ್ರದೇಶದಲ್ಲಿ ರೇಡ್ ಅನ್ನ ಮಾಡ್ತಾ ಇರುವಂಥದ್ದು. ಗೊಡೌನ್ನಲ್ಲಿ ಸಂಗ್ರಹಿಸಿದ್ದ ಪ್ರತಿಮೆಗೆ ಬೇಕಾಗಿರ್ತಕ್ಕಂಥ ವಸ್ತುಗಳು ಸೇರಿದಂತೆ ಪ್ರತಿಮೆ ನಿರ್ಮಾಣಕ್ಕೆ ಬಳಸಿದಂಥ ವಸ್ತುಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಪೊಲೀಸರು. ಜೊತೆಗೆ ವಿವರಣೆಯನ್ನ ಪಡೆದುಕೊಂಡಿದ್ದಾರೆ. ಕಂಚಿನ ಪ್ರತಿಮೆಯನ್ನ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಕಂಚಿನ ಪ್ರತಿಮೆ ಬದಲು ಕಾಂಕ್ರೀಟ್ ಪ್ರತಿಮೆ ಮಾಡಿ ಶಾಸಕರು ಹಣವನ್ನ ಕಬಳಿಸಿದ್ದಾರೆ ಅಂತ ಹೇಳಿ ಕಾಂಗ್ರೆಸ್ ಆರೋಪವನ್ನ ಮಾಡುವಂಥದ್ದು. ಈ ಆರೋಪವನ್ನ ಇಟ್ಟುಕೊಂಡು ಮತ್ತೊಂದು ಚೆಕ್ಮೇಟ್ ಕೊಡೋದಕ್ಕೆ ಮುಂದಾಗ್ತಾ ಇದೆಯೇ ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥ ಪ್ರಶ್ನೆ. ಹಾಗೆ ನೋಡಿದ್ರೆ 1 ವರ್ಷ ಕಳೆದೋಯ್ತು ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದು. ಇಷ್ಟು ದಿನ ಯಾಕೆ ಸುಮ್ಮನೆ ಇರಬೇಕಿತ್ತು ಅಂತ. ಭ್ರಷ್ಟಾಚಾರ ಆಗಿದ್ದೇ ಆಗಿದ್ರೆ ಆರೋಪ ಇದ್ದಂಥ ಸಂದರ್ಭದಲ್ಲಿ ತನಿಖೆಯನ್ನ ನಡೆಸ್ಬಿಡ್ಬೇಕಿತ್ತು. ಆದ್ರೆ ಟೈಮ್ ಅನ್ನ ತೆಗೆದುಕೊಂಡಿದ್ದೆ ಯಾಕೆ? ಅದು ಈ ಸಂದರ್ಭ. ಈಗ ಮೂಡಾ ಹಗರಣವನ್ನ ಇಟ್ಟುಕೊಂಡು ಬಿಜೆಪಿ ಜೆಡಿಎಸ್ ನಾಯಕರು ಒಂದು ಕಡೆ ಪಾದಯಾತ್ರೆ ಮಾಡ್ತಾ ಇದ್ದಾರೆ, ಮತ್ತೊಂದು ಕಡೆ ಈ ಹಳೆ ಹಗರಣದ ವಿಚಾರವನ್ನ ಕೆದಕಲಾಗ್ತಾ ಇದೆ. ಆದ್ರೆ ಆಲ್ ಫಾರ್ ಗುಡ್. ಭ್ರಷ್ಟಾಚಾರ ಯಾರೇ ಮಾಡಿರ್ಲಿ, ಆಗಿದ್ದೇ ಆಗಿದ್ರೆ ನಿಜಕ್ಕೂ ಕೂಡ ಅದು ಹೊರಗಡೆ ಬರಬೇಕು. ಕೇವಲ ಬ್ಲ್ಯಾಕ್ ಮೇಲ್ ತಂತ್ರವಾಗಬಾರ್ದು ಯಾರ್ದು ಕೂಡ. ಇದು ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ. ಒಂದು ಕಡೆ ಈ ಪ್ರತಿಮೆ, ಬಿಡದಿಯಲ್ಲಿ ಇಡ್ಲಿ ತಿಂದಿದ್ದಾಯ್ತು, ಪಾದಯಾತ್ರೆ ಶುರುವಾಯಿತು. 2ನೇ ದಿನ ದೋಸ್ತಿಗಳ ಪಾದಯಾತ್ರೆ ಹೇಗಿದೆ? ಬಿಡದಿಯಲ್ಲಿ 2ನೇ ದಿನದ ದೋಸ್ತಿಗಳ ಪಾದಯಾತ್ರೆ ಮುಂದುವರೆದಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಇದ್ದಾರೆ, ನೂತನ ಸಂಸದರಾಗಿರ್ತಕ್ಕಂಥ ಡಾಕ್ಟರ್ ಮಂಜುನಾಥ್ ಇದ್ದಾರೆ. ಬಿಜೆಪಿ ಜೆಡಿಎಸ್ ಸಾಕಷ್ಟು ನಾಯಕರನ್ನ ಕಾಣಬಹುದಾಗಿದೆ. ಸದ್ಯ ಬಿಜೆಪಿಯ ಪ್ರಮುಖ ನಾಯಕರು ಕೂಡ ನಾವು ನೋಡ್ತಾ ಇದ್ದೀವಿ. ಡಾಕ್ಟರ್ ಅಶ್ವಥ್ ನಾರಾಯಣ ಇದ್ದಾರೆ, ಮಾಜಿ DCM. ಅದೇ ರೀತಿಯಾಗಿ ಸಾಕಷ್ಟು ನಾಯಕರು ಕಾರ್ಯಕರ್ತರು ಒಟ್ಟಾಗಿ ಹೆಜ್ಜೆಯನ್ನ ಹಾಕ್ತಾ ಇದ್ದಾರೆ. ಬಿಡದಿಯಲ್ಲಿ ತಟ್ಟೆ ಇಡ್ಲಿಯನ್ನ ತಿಂದು ಪಾದಯಾತ್ರೆಯನ್ನು ಶುರು ಮಾಡಿದ್ದಾರೆ ನಾಯಕರು. ಕೇಂದ್ರ ಸಚಿವರಾಗಿರ್ತಕ್ಕಂಥ ಕುಮಾರಸ್ವಾಮಿ ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ದಾರೆ. ಈ ವೇಳೆ ಮಾತನಾಡಿದಂಥ ನಾಯಕರು ಮುಡಾ ಹಾಗೂ ವಾಲ್ಮೀಕಿ ನಿಗಮದಲ್ಲಿ ದೊಡ್ಡ ಮಟ್ಟದ ಹಗರಣ ನಡೆದಿದೆ, ಮುಖ್ಯಮಂತ್ರಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡಬೇಕು, CM ಸಿದ್ದರಾಮಯ್ಯ ರಾಜೀನಾಮೆಯನ್ನ ಕೊಡಬೇಕು ಅಂತ ಆಗ್ರಹವನ್ನ ಮಾಡಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ, ಪ್ರಧಾನ ಕಾರ್ಯಕರ್ತ ಬಂಧುಗಳೇ, ನಿನ್ನೆ ದಿನ ನಮ್ಮ ಹೋರಾಟಕ್ಕೆ ಮತ್ತೊಬ್ಬರು ರೈತ ನಾಯಕರು, ನಮ್ಮೆಲ್ಲರ ಮಾರ್ಗದರ್ಶಕರು ಆಗಿರ್ತಕ್ಕಂಥ BS ಯಡಿಯೂರಪ್ಪ ಸಾಹೇಬ್ರ ಒಂದು ನೇತೃತ್ವದಲ್ಲಿ, ಮಾನ್ಯ ಕುಮಾರಣ್ಣ ಅವರ ಒಂದು ನೇತೃತ್ವದಲ್ಲಿ ನಿನ್ನೆ ಎಲ್ಲರೂ ಕೂಡ 16 ಕಿಲೋಮೀಟರ್ ಬಿಡದಿವರೆಗೂ, ಫ್ರಮ್ ಕೆಂಗೇರಿ ಟು ಬಿಡದಿ ಇವತ್ತು ನಮ್ಮ ಜೊತೆಯಲ್ಲಿ ಹೆಜ್ಜೆಯನ್ನು ಹಾಕಿದ್ದೀರಿ. ಇವತ್ತು 22 ಕಿಲೋಮೀಟರ್ ಅಪ್ ಟು ಕೆಂಗಲ್ವರೆಗೂ ಇವತ್ತು ನಮ್ಮ ಜೊತೆಯಲ್ಲಿ ಹೆಜ್ಜೆ ಹಾಕ್ಲಿಕ್ಕೆ ನೀವೇನು ಈ ಒಂದು ಹೋರಾಟದಲ್ಲಿ ಪಾಲ್ಗೊಳ್ತಾ ಇದ್ದೀರಿ. ಈ ಒಂದು ಹೋರಾಟ ಕೇವಲ ಪಾದಯಾತ್ರೆಗೆ ಮಾತ್ರ ಸೀಮಿತ ಆಗ್ತಕ್ಕಂಥದ್ದು ಅಷ್ಟೇ ಅಲ್ಲ, ಇದನ್ನ ತಾರ್ಕಿಕ ಹಂತಕ್ಕೆ ತಗೊಂಡು ಹೋಗ್ತಕ್ಕಂಥದ್ದೇ ಇವತ್ತು ಈ ಹೋರಾಟದ
ಮುಖ್ಯ ಗುರಿ ಮುಖ್ಯ ಉದ್ದೇಶ ಅಂತಕ್ಕಂಥದನ್ನ ತಿಳಿಸ್ತಾ ಇನ್ನು ಸಾಕಷ್ಟು ಇವತ್ತು ನಾವು ಹೆಜ್ಜೆ ಹಾಕಬೇಕಾಗಿದೆ. ಇದು ಯಾವುದೋ ಒಂದು ಈರ್ಷೆಗೋಸ್ಕರವಾಗಿ ಯಾವುದೋ ಅಸೂಯೆಗೋಸ್ಕರವಾಗಿ ಈ ಪಾದಯಾತ್ರೆಯನ್ನ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಮತ್ತು ಜನತಾದಳದ ಕಾರ್ಯಕರ್ತರುಗಳು ಹಮ್ಮಿಕೊಂಡಿರ್ತಕ್ಕಂಥದ್ದಲ್ಲ. ಈಗಾಗಲೇ ಸನ್ಮಾನ್ಯ ವಿಜೇಂದ್ರ ಅವರು ಹಲವಾರು ನಮ್ಮ ಶಾಸಕ ಮಿತ್ರರುಗಳು ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಈ ಸರ್ಕಾರ, ಕಾಂಗ್ರೆಸ್ನ ಸರ್ಕಾರ ಆಡಳಿತಕ್ಕೆ ಬಂದ ದಿನವೇ ಅಂಗಡಿ ಬಾಗಿಲನ್ನ ಓಪನ್ ಮಾಡ್ಕೊಂಡು ಕೂತಂತದ್ದು ನಿಮಗೆಲ್ಲರಿಗೂ ಗೊತ್ತಿರೋ ವಿಚಾರ. ನಾಡಿನ ಜನತೆಯ ಕಷ್ಟಗಳನ್ನು ಬಗೆಹರಿಸಬೇಕಾದಂತ ಈ ಸರ್ಕಾರ ಕೇವಲ 5 ಗ್ಯಾರಂಟಿಗಳಿಗೆ ನಾವೇನೋ ದೊಡ್ಡ ಒಂದು ಬದಲಾವಣೆ ತಂದಿದ್ದೇವೆ ಅಂತ ಏನು ಹೇಳ್ತಾ ಇದ್ದಾರೆ. 5 ಗ್ಯಾರಂಟಿಗಳ ಜೊತೆಯಲ್ಲಿ ನಾಡನ್ನ ಒಂದು ದರಿದ್ರವಾದಂತಹ ಒಂದು ವಾತಾವರಣ ತರಲಿಕ್ಕೆ ಹೊರಟಿರ್ತಕ್ಕಂಥದ್ದು ಇವತ್ತು ನೀವೆಲ್ಲ ಕಾಣ್ತಾ ಇದ್ದೀರಿ. ಒಂದು ಕಡೆ ಯಾವುದೇ ರೀತಿಯ ಅಭಿವೃದ್ಧಿಗಳಿಲ್ಲ, ಮತ್ತೊಂದು ಕಡೆ ಯಾವೊಂದು ನಾಡಿನ ಜನತೆಯ ಕಲ್ಯಾಣಕ್ಕೆ ಉಪಯೋಗ ಆಗಬೇಕಾದಂತಹ ಹಣವನ್ನ ಈ ಸರ್ಕಾರ ಲೂಟಿ ಮಾಡ್ತಾ ಇರತಕ್ಕಂಥದ್ದು ಒಂದು ಕಡೆ ಗಮನ. ಮೈಸೂರು ಚಲೋ ನಿನ್ನೆಯಿಂದ ಬಹಳ ಯಶಸ್ವಿಯಾಗಿ ಇವತ್ತು 2ನೇ ದಿನಕ್ಕೆ ಕಾಲಿಟ್ಟಿದೆ. ಆಡಳಿತ ಪಕ್ಷದ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಆಡಳಿತ ಪಕ್ಷ ಇವತ್ತು ನಡಿಗೆ ಹೋಗಿರ್ತಕ್ಕಂಥದ್ದು ತಾವು ಗಮನಿಸ್ತಾ ಇದ್ದೀರಿ. ನಾನು ನಿನ್ನೆ ದಿನ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ವಿರೋಧ ಪಕ್ಷವನ್ನು ಪ್ರಶ್ನೆ ಮಾಡ್ತಕ್ಕಂಥದ್ದನ್ನು ನಾನು ಪತ್ರಿಕೆ ಟಿವಿಗಳಲ್ಲಿ ನೋಡಿದ್ದೇನೆ. ಬಹುಶಃ ಮಾನ್ಯ ಕುಮಾರಸ್ವಾಮಿ ಅವರು ತಾವು ಒಪ್ಕೊಳ್ತಾರೆ ಅನ್ಕೊಳ್ತೇನೆ. ಬಹುಶಃ ಮೊದಲ ಬಾರಿಗೆ ಆಡಳಿತ ಪಕ್ಷದವರು ವಿರೋಧ ಪಕ್ಷಕ್ಕೆ ಪ್ರಶ್ನೆ ಆಗ್ತಾ ಇರ್ತಕ್ಕಂಥದ್ದು ಇದೇ ಮೊದಲ ಬಾರಿಗೆ. ಏನ್ ನಾವು ಇವತ್ತು ರಾಜ್ಯದ